ನಿರುದ್ಯೋಗ ಜಾಸ್ತಿ ಇದೆ, ಅವರಿಗೆ ಜಮೀನಿಲ್ಲ, ಅದಕ್ಕಾಗಿ ತಾಯಿ ಸಿಟ್ಟಿಗಾಗಿ ನಂಬರವಾಗಿ ಯಾರು ಮಾತಾಡ್ತಾ ಇಲ್ಲ. ಇಲ್ಲೆಲ್ಲರೂ ಬಂದವರು 90% ಜನ ಜಮೀನಿಲ್ಲ ಜನ. ಅದಕ್ಕಾಗಿ ನಾವು ಗೋಬರ ಸಿಮೆಂಟ್ ಕಂಪನಿಯನ್ನು ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಈ ವಯಸ್ಸಾದ ತಾಯಿ ತಂದೆಗೆ ಒಂದು ವೃದ್ಧಾಪ್ಯ ಕಾಲದಲ್ಲಿ ತಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಕಂಪನಿಯಲ್ಲಿ ಅವ್ರಿಗೆ ನೌಕರಿ ಅವಕಾಶ ಚಾಲು ಆಗೋದು. ಡಿಗ್ರಿ 2ನೇ ಮತ್ತೊಂದು ಇದು ಯಾಕಂದ್ರೆ ಕಂಪನಿ ಮುಕ್ತಾಯ ಆಗಬೇಕಂದ್ರೆ ಮೇಡಮ್ 3 ವರ್ಷ ಬೇಕು. ಈ 3 ವರ್ಷ ನಮ್ಮ ರೈತ ಮಕ್ಕಳು ಯಾವ ಥರ ಇರಬೇಕು, ತುಂಬಾ ತೊಂದರೆದಲ್ಲಿರ್ತಾರೆ. ಅದಕ್ಕೆ ನಾವು ದಯಮಾಡಿ ಕಮಿಟ್ಮೆಂಟ್ ಕೊಡ್ತೀವಿ. ಅವರು ಹೇಳಿದಾಗೆ ಚಾಲು ಹಾಕೋ ಮುಂಚೆ ಎಷ್ಟು ಕೊಡ್ತಾರೆ, ಚಾಲು ಆದ ನಂತರ, ಚಾಲನೆ ಆದ ನಂತರ ಎಷ್ಟು ಅಂತ ಕಮಿಟ್ಮೆಂಟ್ ರೆಡಿಗೆ ಕೊಡ್ತೀವಿ. ಕೆಲಸ ಅವ್ರಿಗೆ ಹೇಳ್ತಾರೆ, ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ, ಅವ್ರ ಕುಟುಂಬದವರಿಗೆ ಒಂದು ಕೆಲಸ ಕೊಡಬೇಕು. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫೇರುಜಾಬಾದ ಮತ್ತು ಹೊನ್ಕಿರಿಗಿ ಗ್ರಾಮದ ಬಡು ರೈತರಿಗೆ ಜಗ್ಗಿಹಳ್ಳಿ. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫೇರುಜಾಬಾದ ಮತ್ತು ಹೊನ್ಕಿರಣಗಿ ರೈತರಿಗೆ, ಫೇರುಜಾಬಾದ್ ಹೊನ್ಕಿರಣಗಿ ರೈತರಿಗೆ ಒಂದೇ 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 ಜೈ ಹಿಂದ್. ನಾನು ಒಬ್ಬ ರೈತ ಅಬ್ದುಲ್ ಲತೀಫ್ SM ಜಾಗೀರ್ದಾರ್ ಅಂಥೇಳಿ, ನಾ ಫೇರೋಜಾಬಾದ್ ವಿಲೇಜ್ ನಂದು. ಇವತ್ತಿನ ದಿನ ಇದು ವಿಶೇಷ ಒಂದು ಸಮಾವೇಶ. ಏನಂದರೆ ಮೀಟಿಂಗ್ ಅಂಥೇಳಿ ಕರೆದಿರು ಹೊನ್ಕಿರಣಗಿ ರೈತರಿಗೆ ಮತ್ತು ಫೇರೋಜಾಬಾದ್ ಗ್ರಾಮ ರೈತರಿಗೆ. ಇದು ಒಂದು ಗುಲ್ಬರ್ಗಾ ಸಿಮೆಂಟ್ ಅಂಥೇಳಿ ಒಂದು ಗುಲ್ಬರ್ಗಾ ಸಿಮೆಂಟ್ ಪ್ರಾಜೆಕ್ಟ್ ಒಂದು ಮುಂದಿನ ಕಾಮಗಾರಿಯನ್ನು ಪ್ರಾರಂಭ ಮಾಡೋ ಸಲುವಾಗಿ ಯಾವುದೇ ಅವರಿಗೆ ಅಡ್ಡು ಅಡಚಣೆ ಬರಬಾರ್ದು, ಯಾರೂ ಅಡ್ಡು ಬರಬಾರ್ದು. ರೈತರ ಎಲ್ಲರೂ ಏನಪ್ಪ ಅಂದರೆ ಒಂದು ಸ್ವಲ್ಪ ಮೂಲಿ ಗುಂಪು ಮಾಡ್ಕೇಸಿ ಕೆಲಸ ಚಾಲು ಮಾಡ್ಬೇಕನ್ನೋ ಉದ್ದೇಶ ಬಂದಾರ. ಅದ್ರಾಗ ನಾವು ರೈತರು 2000 ಇಲ್ಲಿ ಅಲ್ಲ 11-12 ಒಳಗೆ ಅದು ಕೈಗಾರಿ ಇಲಾಖೆಯಿಂದ ಆ ಭೂಮಿ ಏನಪ್ಪ ಅಂತಂದರೆ ಅದು ಏನಂತಾರ ಭೂಸ್ವಾಧೀನ ಮಾಡ್ಕೊಂಡ್ರ ಎಕರೆಕ್ಕೆ 12 ಲಕ್ಷ ಕೊಟ್ಕೇಸಿ. ಈಗದ ಆ್ಯಕ್ಚುಲಿ ನಾ ಹೇಳ್ತೀನಿ, ಈಗ ಮಾಡಿ 11ರಿಂದ ಏನಾಯಿತು 13 ವರ್ಷ ಮೇಲೈತು, 15 ವರ್ಷ ಮೇಲ್ಪಟ್ಟೈತಿ. ಈಗ ಆ ಭೂಮಿ ತೊಗೊಂಡು ನಮ್ಮ ದೇಶದ ಕಾನೂನು ಏನು ಹೇಳ್ತದ, 6-7 ವರ್ಷದ ಒಳಗಾಗಿ ಯಾವ ಕೆಲ್ಸಕ್ಕೆ ತಗೋದ್ರೆ ಆ ಕೆಲಸ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂದರೆ ರೈತರ ಭೂಮಿ ರೈತರಿಗೆ ಬಿಡಬೇಕು. ವರ್ಷಿಗೆ ಇಷ್ಟು ರೊಕ್ಕ ಕಟ್ಕೇಸಿ ಅದು ರೊಕ್ಕ ಮುಟ್ಟಿಸ್ಬೇಕು. ಕಸ್ಕೊಪ್ಲೇ ಇಲ್ಲ, 7 ವರ್ಷ ಒಳಗೆ ಮಾಡಬೇಕು. 7 ವರ್ಷ ದಾಟ್ತಪ್ಪ ಅಂದರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ 15 ವರ್ಷ ಆಯಿತು ಮತ್ತು ಮಾಡ್ಲಿಕ್ಕೆ ಹೊಂಟಾರಪ್ಪ ಅಂದರೆ ನಾವು ತೊಗೊಂಡಿದ್ದು ರೊಕ್ಕ ವಾಪಸ್ ಕೊಡ್ತೀವಿ. ಕಾನೂನು ಅದ, ವರ್ಷ ಇಷ್ಟು ಕಟ್ಟಿ ಮುಟ್ಟಿಸ್ಬೇಕಂಥೇಳಿ ನಾವು ವರ್ಷಿಗೆ ಇಟ್ಟು ಕೊಡಬೇಕು. ಈಗ ನೀವು ವಿಚಾರ ಮಾಡಿ, ಹೊನ್ಕಿರಣಗಿ ಫೇರೋಜಾಬಾದ ಇದಕ್ಕೇನದ ಇಡೀ ಕರ್ನಾಟಕದಾಗೆ ಬಂಗಾರ ಬೆಳೆದಂಗೆ ತೊಗರಿ ಗಣೇಶ ಅಂಥೇಳಿ ಕರೀತಾರೆ. ನಮ್ಮ ಭೂಮಿಗೆ ನಾವು ಇಷ್ಟು ಸಿಡಿಸ್ ರೈತರೇವೆ, ನಾವೇ ಬಂದು ತಲೆಬಾಗಿ ನಾವು ಕನಿಷ್ಠ ಆಗಿ ನಮಗೆ 16 ಲಕ್ಷ ಕೊಡ್ರಿ, ನಮಗೆ ನೌಕರಿ ಕೊಡ್ರಿ. ನೀವೇ ಯಾರಿಗಾರೆ ನೌಕರಿ ಇಟ್ಕೋತೀರಿ? ನಿಮ್ಮ ಭೂಮಿಗೆ ಡೆವಲಪ್ ಮಾಡಿದರೆ ನಿಮ್ಮ ಭೂಮಿನೇ ನೀವು ಡೆವಲಪ್ ಮಾಡಿರಿ. ನಿಮ್ಮ ಭೂಮಿಗೆ ಒಂದು ಕಂಪ್ನಿ ಮಾಡಿರಿ, ಕೃಷಿ ಇಲಾಖೆ ಮಾಡಿರಿ, ನಿಮ್ಮದು ಆಗ್ತದ. ನೀವು ಅದು ದುಡಿಯೋಂಗಿಲ್ಲ. ನಾವು ಹಿರಿಯವ್ರ ಆಸ್ತಿಯ ಪಟಕ್ನೆ ಬಾರಬೇಕು, ರೊಕ್ಕ ತಗೊಂಡು ಹೋಗಬೇಕು. ಇದು ಮಾಡಿದರೆ ನಿಮ್ಮ ತಾಯಿ ತಂದೆಗೆ ಅನ್ಯಾಯ ಮಾಡ್ದಂಗೆ, ಭೂಮಿ ತಾಯಿಗೆ ಅನ್ಯಾಯ ಮಾಡ್ದಂಗೆ. ಈ ತಾಯಿಗೆ ಉಳಿಸ್ರಿ. ನಾವು ಇವತ್ತು ಅನಾಥಾಗ ಪ್ರಸಂಗ ಬಂದಿದೆ. ಈಗ ಎಲ್ಲ ಕಡೆ ಏನು ಹೇಳ್ತಾರೆ, ಕಿಸಾನ್ ದೇಶ ಕೆ ರೀಢ್ ಕಿ ಹಡ್ಡಿ ಹೈ. ಕನ್ನಡದಾಗ ಏನು ಹೇಳ್ತಾರೆ, ರೈತ ನಮ್ಮ ದೇಶದ ಬೆನ್ನೆಲುಬು.
ಎಲ್ಲಿ ಹಣ ಬೆನ್ನೂರು ಅದು ಹೇಳಕ್ಕೆ ಮೀಡಿಯಾದಾಗ ಹೇಳಕ್ಕೆ ಸರ್ಕಾರಿಯಲ್ಲಿ ಕುಂತಾಗ ಆಫೀಸಾಗಿ ರೋಡಿನ ಮೇಲೆ ಹೇಳ್ತದೆ ಕೆಲ್ಸಿಗೆ ಬರಲ್ಲ ಜಾರಿಗೆ ಬರಬೇಕದು ಅದರ ಸಲುವಾಗಿ ನಾನು ಎಲ್ಲರಿಗೂ ರೈತರಿಗೆ ಆಗಲಿ ಇಲ್ಲಿ ಬಂದಿದ್ದು ಇವತ್ತು ನೋಡಿ ಎಷ್ಟು ಪೊಲೀಸೇ ನಮ್ಮ ಗುಲ್ಬರ್ಗ ಕಮಿಷನರ್ ಏರಿಯಾದಾಗ ಏನು ಬರ್ತದೆ ಸಿಟಿ ಏರಿಯಾದಾಗ ಎಲ್ಲ ಠಾಣೆದ ಪೊಲೀಸರು ಏನು DSP ಅವರು ಸರ್ಕಲ್ ಇನ್ಸ್ಪೆಕ್ಟರ್ PSI ಎಷ್ಟು ಮಂದಿ ನಮ್ಮ ಕಿರಣಿಗೆ ಫಿರೋಜಾಬಾದ್ ರೈತರಿಗೆ ಒಂದು ಪೊಲೀಸ್ ಬಾಜು ಹಟೋ ಅಂದರೆ ಸರಿತಾರೆ ಎಷ್ಟು ಮಂದಿ ಆಗಬೇಕು ಅಂದರೆ ಇದಕ್ಕೆ ಅರ್ಥ ನಾವು ತಿಳ್ಕೊಬೇಕಾದ್ರೆ ಯಾರೂ ಬಿಚ್ಚಿ ಮಾತಾಡಬಾರ್ದು ಯಾರೂ ವಿರೋಧ ಮಾಡಬಾರ್ದು ಅಂಥೇಳಿ ಇವೆಲ್ಲ ವ್ಯವಸ್ಥೆ ಮಾಡ್ಯಾರ ಇದು ತಪ್ಪಿದು ನಮ್ಮ ದೇಶ ವಿರೋಧಿ ಕೆಲಸ ಅದ ಕಾನೂನು ವಿರೋಧಿ ಕೆಲಸ ಅದ ಈ ಕೆಲಸ ಮಾಡಬಾರ್ದು ಈಗ ಅದಕ್ಕೆ ಯಾರೇ ಜಿಲ್ಲಾಧಿಕಾರಿ ಹಿಡ್ಕೊಂಡು ಯಾರೇ ಇರಲಿ ಅವ್ರಿಗೇನಪ್ಪ ಅಂದರೆ ಅವರಿಗೆ ಇದು ಮಾಡ್ತಾರೆ ಒಂದು ಸ್ವಲ್ಪ ಟೆಂಪರರಿ ಕಾನೂನು ತೊಗೊಂಡು ಕೇಸಿ ಈಗ ನಮ್ಮಲ್ಲಿ ಥರ್ಮಲ್ದಾಗ 1600 ಎಕರೆ ಹೋಗ್ಯದ ಇಲ್ಲಿ ಒಂದು 1800 ಇದ್ರಾಗ ಹೋಗ್ಯದ ಹಾಂ 1700 ಎಕರೆ ಹೋಗ್ಯದ ಇದು ಹೋಯ್ತಂದ್ರೆ ನಾವು ಒಟ್ಟು ಮಂದಿ ಲಂಗ ಇರ್ಕೊ ಅದ್ರ ನೋಡ್ರಿ ನಮ್ಮ ದನ ಕರ ಅದ್ರ ಮೇಲೆ ಎಷ್ಟು ಬೇಕಿರ್ತೀವಿ ಬಡವ್ರ ಬಗ್ಗರ ಕೃಷಿ ಕಾರ್ಮಿಕರು ನಮ್ಮ ರೈತರ ಬಳಿ ಏನು ಕೆಲಸ ಮಾಡ್ತಾರೆ ಅಡಿ ಕೆಲಸ ಮಾಡೋರು ಅವ್ರ ಬಳಿ ಒಂದು ಆಕಳು ಇರ್ತದೆ ಒಂದು ಕುರಿ ಇರ್ತದೆ 4 ದನ ತೊಗೊಂಡು ಅದ್ರ ಮೇಲೆ ಕೂಲಿನೂ ಮಾಡ್ತಾರೆ ಅದ್ರ ಮೇಲೆ ಹುಟ್ಟಿ ಬದುಕ್ತಾರೆ ಎಲ್ಲರಿಗೂ ಸತ್ಯಾನಾಶ ಮಾಡ್ದಂಗಿಲ್ಲ ಇದು ಮಾಡಿದರೆ ಇದರ ಬಗ್ಗೆ ಏನಪ್ಪ ಅಂದರೆ ಇದು ಹಾಳಾಗೋ ಕೆಲಸ ಆಗಬಾರ್ದು ನಾವು ನಮ್ಮದು ಉದ್ದೇಶ ನೀವು ಎಲ್ಲರೂ ತಯಾರಾಗ್ರಿ ವಿರೋಧ ಮಾಡಿರಿ ಅವ್ರು ಹೆಂಗೆ ತೊಗೋತಾರೆ ತೊಗೊಳಕ್ಕೆ ಬರೋಂಗಿಲ್ಲ ಜೈಲು ಹೆಂಗೆ ಇರ್ತಾರೆ ಇಲ್ಲಿ 7 ವರ್ಷದ ಒಳಗಾಗಿ ತೊಗೋದು ಬಿಟ್ಟು ಈಗ ತೊಗೋತಾರಪ್ಪ ಅಂದರೆ ಮತ್ತು ಕಾನೂನಿಗೆ ಅವ್ರು ಬೆಲೆ ಕೊಟ್ಟಿಲ್ಲ ಅಂದರೆ ಕಾನೂನಿಗೆ ಬೆಲೆ ಕೊಡಬೇಕಲ್ಲ ಇವತ್ತು ಯಾರೇ ಅಧಿಕಾರಿ ಇರಲಿ ಯಾರ್ದಾರೆ ಅಧಿಕಾರಿಗೆ ತಂದು ಜೋರು ಮಾಡಿ ನಮಗೆ ಮಣ್ಣಾಗಿರ್ತಾರೆ ಅಂದರೆ ನಾವು ಎಲ್ಲಿ ಬದುಕಬೇಕು ಆ ಕೆಲಸ ಆಗಬಾರ್ದು ನಾ ಅದೇ ಹೇಳ್ತೀನಿ ನಮ್ಮದು ಬೇಡಿಕೆ ಏನಲ್ಲ ಫಸ್ಟ್ ಬೇಡಿಕೆ ಅದರಾಗ ಅರ್ಜಿಲಾಗಿ ಬರ್ದೀನಿ ಏತಮ್ಮ ಇದು ನಾನು ಇದು 3 ಪೇಜ್ ಅವ ಇದು ಜಿಲ್ಲಾ ಅಧಿಕಾರಿಗೆ ನಾನು ಮನವಿ ಪತ್ರ ಬರ್ದೀನಿ ಇದು ಕೊಟ್ಟೀನಿ ಲೇಖಿಕದಾಗ ಕೊಟ್ಟೀನಿ ಇದು ಮನವಿ ಪತ್ರ ಇದರೊಳಗೆ ಏನು ಬರ್ದೀನಿ ಅಂದರೆ ಫಸ್ಟ್ ಬರ್ದೀನಿ ಇದು ಹೊನ್ಕಿರಣಿಗೆ ಫಿರೋಜಾಬಾದು ಒಂದು ಉತ್ತಮವಾದ ಕೃಷಿ ಜಮೀನು ಈ ಕೃಷಿ ಜಮೀನು ಇಡೀ ನಮ್ಮ ತಾಲೂಕಾದಾಗೆ ನಂಬರ್ 1 ಜಮೀನು ಈ ಜಮೀನು ಏನಪ್ಪ ಅಂದರೆ ನಾವು 2011ರಲ್ಲಿ ಕೈಗಾರಿಕಾ ಇಲಾಖೆಯಿಂದ ಪ್ರತಿ ಎಕರೆಗೆ 12 ಲಕ್ಷ ರೂಪಾಯಿ ಕೊಟ್ಟು ಅವರು ಭೂಸ್ವಾಧೀನ ಮಾಡ್ಕೊಂಡು ಸಿಮೆಂಟ್ ಕಂಪ್ನಿಯವ್ರಿಗೆ ಕೊಡೋರು ಇದ್ರಾಗ ನಾ ಏನು ಬರೆದೀನಿ ಇದು ನಮ್ಮಲ್ಲಿ ರೈತರು ತೊಗೊಂಡಿದ್ದು ಈ ಭೂಸ್ವಾಧೀನ ಮಾಡ್ಕೊ 12 ಲಕ್ಷ ರೂಪಾಯಿ ಏನು ಕೊಟ್ಟಿರಿ ನಾವು ಅದಕ್ಕೆ ವರ್ಷ ಮಾಡಿ ಮುಟ್ಟಿಸ್ತೀವಿ ಕೊಡ್ಬೇಕಂತ ಕಾನೂನದ ಅದರ ಪ್ರಕಾರ ನಾವು ಮುಟ್ಟಿಸ್ತೀವಿ ಅಂತ ಹೇಳಿವಿ ಇನ್ನೂ ಒಂದು ಇದರ ಒಳಗೆ ನಾವು ಒಪ್ಕೊಂಡು ಹೇಳಿಲ್ಲ ಕಂಪ್ನಿ ಮಾಡಿರಿ ನೌಕರಿ ತೊಗೋರಿ ನಾ ಅದ್ರಾಗ ಬರ್ದೀನಿ ರೈತರಿಗೆ ಅಲ್ಲಿ ಕಂಪ್ನಿ ಒಳಗೆ ನೌಕರಿ ತಗೋರಿ ಶಾಶ್ವತಾಗಿ ಅಂತ ಹೇಳಿನೂ ಬರ್ದೀನಿ ಅದ್ರಾಗ ಆ ಬರೆಯೋಕ್ಕಿಂತ ಮೊದಲು ಒಂದು ಪಾಯಿಂಟ್ ಬರ್ದೀನಿ ಏನು ಬರ್ದೀನಿ ಅಂತಂದರೆ ಕೃಷಿ ರೈತರ ಹಕ್ಕು ಅಧಿಕಾರ ಮತ್ತು ಪ್ರಜಾಪ್ರಭುತ್ವ ಮೂಲಿ ಗುಂಪು ಮಾಡಿ ಕಂಪ್ನಿ ಮಾಡೋದೇ ಮೂಲಿ ಗುಂಪು ಅಂದರೆ ಜಬರ್ದಸ್ತಿ ಮಾಡ್ದಂಗಲ್ಲ ನೀವು ಜಬರ್ದಸ್ತಿ ಮಾಡಿದರೆ ಏನು ಮಾಡ್ತೀರಿ ನೀವು ಈಗ ಹೊಸ ಮಂದಿ ಓಡಿ ಹೋಗ್ತಾರೆ ನನಗೊಬ್ಬರು ಜೈಲ್ನಾಗ ಇರ್ತಾರೆ ಯಾರಿಗಾರ ನಮ್ಮ ಹೊತ್ತವ್ರು ಜೈಲ್ನಾಗ ಇರ್ತಾರೆ ದೊಡ್ಡ ಮಂದಿಗೆ ಅದ್ರಾಗ ಅದು ಥರ್ಮಲ್ದಾಗ ಭೂಸ್ವಾಧೀನ ಮಾಡೋಕೆ ಹೋದ್ರೆ SK ಕಾಂತ ಸಾಹೇಬ್ಗೆ ಹಿಂಡಲ್ಗೆ ಜೈಲ್ನಾಗ ಇಟ್ಟರು ಆ ಬೇಡದಾಗ ಗುಲ್ಬರ್ಗ ಜಿಲ್ಲೆಯಾಗ ನಾ ಇದ್ದ ಮಾತು ಹೇಳ್ತೀನಿ ಇದು ಆಗಿದ್ದು ಆಗ್ಯದ ಈ ನಮೂನ ಮಾಡ್ತಾರೆ ಈ ನಮೂನ ಮಾಡಿದ್ರು ಒಂದು ಟೈಮಿಗೆ ನಮಗೆ ಇಂಥದ್ದೇನಪ್ಪ ನೌಕರಿ ಕೊಡ್ರಿ ಇದು ಅಂತ ನಮ್ಮ ಹಕ್ಕುಗಳು ಕೊಡ್ರಿ ಆಯಿತು ಕೊಡಬೇಕಾದ್ರೆ ಈಗಿನ ಪರಿಸ್ಥಿತಿಗೆ 25 ಲಕ್ಷ ರೂಪಾಯಿ ಕೊಡ್ರಿ ಎಕರೆಗೆ ಅಂಥೇಳಿ ನಾ ಇದಕ್ಕೇನಪ್ಪ ಅಂದರೆ ಒಂದು ಮನವಿ ಪತ್ರದಾಗ ಬರ್ದೀನಿ ಇದು ಎಲ್ಲನೂ ತಿಳ್ಕೊರಿ ಏನೋ ಒಂದು ಸ್ವಲ್ಪ ನಾವು ಎಲ್ಲರೂ ಕರೀರಿ ಅಲ್ಲಿ ಒಂದು ಮಾಡ್ಕೇಸಿ ಎಲ್ಲ ರೈತರು ಕೂಡಿ ಇದರ ಒಳಗೆ ಅಷ್ಟೇ ನಾ ಸ್ವಾರ್ಥ ಅಲ್ಲ ನಾನು ರೈತಿದ್ದರು ರೈತರ ಬಗ್ಗೆದಾಗೂ ಮತ್ತು ಕೂಲಿ ಕೃಷಿ ಕಾರ್ಮಿಕರಿಗೆ ಅವ್ರ ಹಕ್ಕಿನ ಪ್ರಕಾರ ಕೆಲ್ಸಕ್ಕೆ ತೊಗೋಬೇಕು ಮುಂದೆ ಸಿಮೆಂಟ್ ಕಂಪ್ನಿ ಅದು ಏನು ಸಿಮೆಂಟ್ ತಯಾರಾಗೋದು ಸಮಯ ಮುಂದೆ ಈಗದಾಗ ಯಾರಿಗಾರ ಒಬ್ಬರಿಗೆ ದೊಡ್ಡ ಗುತ್ತೇರ ಕೊಡ್ತಾರೆ L&T ಅವ್ರು ಯಾರ್ಯಾರಿಗೆ ಕೊಡ್ತಾರೆ ಅಂಥವ್ರು ಕೊಟ್ಟ ಮೇಲೆ ಅವ್ರ ತಲೆ ಗುತ್ತೇರ ಈ ಕೆಲಸದವ್ರಿಗೆ ಇದ್ರಾಗ ಎಲ್ಲರೂ ತೊಗೊಂಡು ಮಾಡಿರಿ ಇದೂ ಬರ್ದೀನಿ ಇದು ಬರ್ದೀನಿ ಅಂದರೆ ನೀವು ಒಪ್ಪಿಗೆ ಆಗಿ ಬರ್ದಿಲ್ಲ ಜಬರ್ದಸ್ತಿ ಮಾಡಿದರೆ ಇದು ಮಾಡಿರಿ ಮುಂದಂತೇಳಿ ಒಂದು ವೇಳೆ ಇದು ಆಗಿಲ್ಲ ಅಂದರೆ ನಾವು ಜೈಲ್ನಾಗ ಇಡಲಿ ನಮ್ಮ ಜೀವ ಹೊಡೆದ್ರೆ ನಾವು ಹೋರಾಟ ಮಾಡ್ತೀವಿ ರೋಡಿನ ಮೇಲೆ ಮಾಡೋಂಗಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡೋಂಗಿಲ್ಲ
ನಮ್ಮ ಭೂಮಿಯವರು ನಮ್ಮ ಭೂಮಿ ಕಬ್ಜಾ ಮಾಡಕ್ಕೆ ಮೊದಲು ನಾವು ಅಲ್ಲಿ ಹೋರಾಟ ಮಾಡಬೇಕು. ನಮ್ಮ ಹೊಡಿತಾರೆ ಹ್ಯಾಂಗೆ ಮಾಡ್ತಾರೆ, ಅವಾಗ ಕಾನೂನು ಬರ್ತಾರಲ್ಲ. ನಾವಿಲ್ಲ, ನಾವು ಜೈಲಿಗೆ ಹೋಗಲಿ ಸತ್ತರು ಯಾರೇ ಒಂದು ಸಮಾಜ ಸೇವಕರು ಹರಾನೇ ಅವ್ರು ಬರ್ತಾರ, ಇಲ್ಲಂತಿಲ್ಲ. ನಮ್ಮ ದೇಶದಾಗೂ ಹರ, ಕರ್ನಾಟಕದಾಗೂ ಹರ, ಅವ್ರು ಬರ್ತಾರ. ನಮ್ಮ ಫೈನಲ್ ಡಿಸಿಷನ್ ಏನದ, ಇಂಥ ನಂಬರ್ 1 ಭೂಮಿ, ಇಂಥ ಭೂಮಿ ಸಿಗಂಗಿಲ್ಲ. ಈ ಜಮೀನೇ ನಮ್ಮ ತಾಯಿ ಇದ್ದಂಗೆ. ಈ ಜಮೀನು ಹೋಯ್ತಪ್ಪ ಅಂದರೆ ನಾವು ತಾಯಿಗೆ ಕಳ್ಕೊಂಡ ಅನಾಥ ಮಕ್ಕಳು, ನಾವು ಅನಾಥ ಆಗ್ತೀವಿ, ಕಂಗಾಲಾಗ್ತೀವಿ, ಬೀದಿ ಪಾಲಾಗ್ತೀವಿ. ನಮ್ಮ ತಾಯಿ ಇಲ್ವೇ ಹ್ಯಾಂಗೆ ಬದಬೇಕು? ನಾವು ನಮ್ಮ ತಾಯಿ ಮಲಿ ಹಾಲು ಕುಡಿಬೇಕನ್ನೋದು ನಮ್ಮ ಉದ್ದೇಶ. ಇದು ಭೂಮಿ ಇದ್ದರೆ ಮಲಿ ಹಾಲು, ಕೃಷಿ. ಈ ಕಂಪ್ನಿಯಾಗ ಎಲ್ಲ ಮಾಡಿದರೆ ಇದಕ್ಕೆ ಹೆಚ್ಚಿಗೆ, ಈ ಕಂಪ್ನಿಯಾಗ ಎಷ್ಟು ಮಂದಿ ಇವ್ರು ತೊಗೋತಾರ, ಇಷ್ಟೇ ಜಮೀನ್ದಾಗ ಇದಕ್ಕೆ ಹೆಚ್ಚಿಗೆ ಮಂದಿ ಕೆಲಸ ಮಾಡಿ ಬದುಕ್ತಾರೆ. ಇದೊಂದು ವಿಚಾರ ಮಾಡಬೇಕು. ಇದು ಯಾಕೆ ವಿಚಾರ ಮಾಡಲಾಗಾರ? ರೊಕ್ಕ ಬರ್ತಾವೆ, ಒಳ್ಳೇದು, ಶರೀರ ಒಳ್ಳೇದು, ನಿಮ್ಗೆ ಯಾವುದು ಆರೋಗ್ಯಕ್ಕೆ ತೊಂದರೆ ಆಗಲ್ಲ, ಜಡ್ ಬರಲ್ಲ. ಇದ್ರಾಗೇನೋ ಅನೇಕ ಇದರೊಳಗೆ ಏನದ ಅಂದರೆ, ಇದು ಕಂಪ್ನಿ ಆದರೆ ಪರಿಸರ ಕೆಟ್ಟಿ ಎಲ್ಲ ವಾಡಾಕ್ ಪ್ರಾಣಿ ಮಾಡಿ ಬದುಕ್ತಾವೆ. ಹಕ್ಕಿ, ಗುಬ್ಬಿ ಅವು ಎಲ್ಲ ಹೋಗ್ಬಿಡ್ತಾವೆ, ಉಳಿಯಲ್ಲವು. ಅದಕ್ಕೂ ಮತ್ತು ಪರಿಸರ ಮಾನ್ಯವರು ಮತ್ತು ಇವು ಜೀವರಾಶಿಗಳಿಗೆ ಏನಪ್ಪ ರಕ್ಷಣೆ ಮಾಡೋಕ್ಕೆ ಒಂದು ಇಲಾಖೆ ಅವ, ಮತ್ತು ಅವ್ರು ತಿಳ್ಕೋಬೇಕು. ಪರಿಸರ ಮಾಲಿನ್ಯವರೇ ನಮಗೆ ಅದು ಅದ ಅಂಥೇಳಿ ತಪ್ಪಸ್ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಇದ್ರಾಗ ಇನ್ನೂ ಒಂದು ವಿಶೇಷ ಅಂದರೆ, ನಾ ಅಲ್ಲಿ ಹೇಳಕ್ಕೆ ಇದ್ರಾಗ ಬರೀಲಾಕ ಬರೋಂಗೆ ಹೇಳಬೇಕಾಗಿತ್ತು. ಕೈಗಾರಿಕೆ ಇಲಾಖೆ ಅಧಿಕಾರಿ ಯಾರಿದ್ರು, ರಾಚಪ್ಪ ಸಾಬ್ ಅಂತ ಹೇಳಿದ್ರು ಒಬ್ಬರು. ಎಲ್ಲ ರೈತರಿಗೆ ಮೋಸ ಮಾಡ್ಯಾರ ಅವರು. ಏನೇನು ಮೋಸ ಮಾಡ್ಯಾರ ನಿಮ್ಗೆ ಗೊತ್ತಿಲ್ಲದಂಗೆ ಮೋಸ ಮಾಡ್ಯಾರ. ನಮ್ಮ ಹೊಲದಾಗ ಏನಪ್ಪ ಅಂದರೆ, ಅದು ಏನು ಅಂತಾರೀ, ಫೂಟ್ ಖರಾಬ್ ಅಂತಾರಲ್ಲ. 1 ಎಕರೆ 1 ಗುಂಟೆ 2 ಗುಂಟೆ ಫೂಟ್ ಖರಾಬ್ ಇದ್ದರೆ 10 ಗುಂಟೆ 20 ಗುಂಟೆ 30 ಗುಂಟೆ ಫೂಟ್ ಖರಾಬ್ ಅಂಥೇಳಿ ಅವರೇ ಗುಲಾಮ್ ಮಾಡ್ಯಾರ. ಇದು ಎಲ್ಲ ರೈತರಿಗೆ ಮೋಸ ಆಗ್ಯದ. ಸುಳ್ಳು ಹೇಳಿ ಆ ಜಮೀನು ಮಾಡ್ಯಾರ. ದೇವರವ್ರಿಗೆ ಏನು ಮಾಡ್ತಾನೇನೋ ಚಲೋ ಮಾಡೋಂಗಿಲ್ಲ. ನಾವು ಅಂತೀವಿ ಏನಾರೇ ಅವ್ರಿಗೆ ಕೆಟ್ಟ ಹಾಕ್ಬೇಕಂತ ಹೇಳಿ ಬೇಡ್ಕೊತೀನಿ. ರೈತರಿಗೆ ಮೋಸ ಮಾಡಿದ್ರು ಉಳಿಬಾರ್ದು, ಯಾರೇ ಅಧಿಕಾರಿ ಇರಲಿ. ಅದಕ್ಕೆ ನಮ್ಮದು ಏನದ ಉದ್ದೇಶ, ಮನಸಾಪೂರ್ಲಿಂದ ನಮ್ಮ ಆತ್ಮ ಏನು ಹೇಳ್ತದ, ನಮ್ಮ ಭೂಮಿ ನಮಗೆ ಉಳಿಬೇಕು. ನಾವು ಈ ಅರ್ಜಿದಾಗ ಏನು ಬರ್ದೀವಿ, ನಮ್ಗೆ ಏನಪ್ಪ ಅಂದರೆ ನೌಕರಿಗೆ ತಗೋರಿ, ಕೆಲವು ಏನಪ್ಪ ಅಂದರೆ ಕೆಲಸ ಕೊಡ್ರಿ, ನಮ್ಗೆ 25 ಲಕ್ಷ ಕೊಡ್ರಿ ಅಂಥೇಳಿ. ಯಾಕೆ ಹಂತಕ್ಕೆ ಬಂದೀವಿ ಅಂದರೆ, ಜಬರ್ದಸ್ತಿ ಮಾಡಿ ಅದ್ರಾಗ ಬರ್ದೀವಿ. ಕೃಷಿ ರೈತನ ಹಕ್ಕು, ಅಧಿಕಾರ ಮತ್ತು ಪ್ರಜಾಪ್ರಭುತ್ವ ಮೂಲಿ ಗುಂಪು ಮಾಡಿ ಸಿಮೆಂಟ್ ಕಂಪ್ನಿ ಮಾಡಿದರೆ ನಮ್ಗೆ ಇಂಥವು ಬೇಡಿಕೆ ತೆಳಗಿರ್ತೀವಿ. ನಾವು ಒಪ್ಪಿಗೆ ತಗೋರಿ ಅಂತ ಖುಷಿ ಇಲ್ಲ, ಜಬರ್ದಸ್ತಿ ಮಾಡಿ ತಗೊಳ್ರಿ. ಮೂಲಿ ಗುಂಪು ಅಂದರೆ ಏನದ, ಪ್ರಜಾಪ್ರಭುತ್ವ, ನಮ್ಮ ರೈತರ ಅಧಿಕಾರ ಕಸಿದ್ಕೊಂಡು ಮಾಡಿದರೆ ಹಂಗೆ. ನಮ್ಮದು ನಂಬರ್ 1 ಡಿಮಾಂಡ್ ಏನು, ಅದು ನಮ್ಮದು ಡಿಮಾಂಡ್. ಅದು ಏನು ಡಿಮಾಂಡಪ್ಪ ಅಂತಂದರೆ, ಭೂಮಿ ನಮ್ಗೆ ಬಿಡ್ರಿ, ನಾವು ವರ್ಷ ರೊಕ್ಕ ಕೊಡ್ತೀವಿ ಇಷ್ಟೇ. ಈಗ ನೀವು ವಿಚಾರ ಮಾಡಿರಿ, ಎಲ್ಲರೂ ನೋಡ್ಯಾರ, ಎಲ್ಲ ಸಮಾಜ ನೋಡ್ಯಾರ. ನಾವು ಒಂದೇ ಒಂದು ಪೊಲೀಸ್ ಬಂದರೆ ನಾವು ಅಂಜಿ ಓಡಿ ಹೋಗೋರು, ಹೌದಲ್ಲಿ ಸಾಹೇಬ್ರೆ? ನಂದೇ ಒಂದು ಪೊಲೀಸ್ ಬಂದರೆ ನಾವು ಓಡಿ ಹೋಗ್ತೀವಿ. ಇಷ್ಟು ಎಲ್ಲ ಪೊಲೀಸ್ ಅಧಿಕಾರಿಗಳಾರ, DSP ಹಾರ, ಸರ್ಕಲ್ ಇನ್ಸ್ಪೆಕ್ಟರ್ ಹಾರ, ASCಗಳು ಹಾರ, ಜಮ್ದಾರ್ ಹಾರ. ಅಬ್ಬಾಬಾಬಾ ನೋಡ್ರಿ ಸೀನ್ ಜರ ಬಂದು ಹಾಕ್ರಿ ಬಂದು ನಜರ. ಹಾಂ ಸಾಹೇಬ್ರೆ, ಈಗ ನೋಡಿ ಸರ್, ತಮ್ಮ ಈಗ ಸರ್ ಇಷ್ಟು ಸರ್ ಈಗ ನೋಡಿ ಸರ್, ಇಷ್ಟು ಮಂದಿ ಪೊಲೀಸವರು, ಇಷ್ಟು ಮಂದಿ ಸಮಾಜಕರ ಯಾಕೆ ಇರಬೇಕು? ಏನು ಯಾರು ರೈತರ ಗುಂಡ ಹಿವಿ, ನಾವು ಲಂಗ ಹಿವಿ, ನಾವು ಯಾರಿಗೇನಪ್ಪ ಜಬರ್ದಸ್ತಿ ಮಾಡಿ ಅವ್ರ ಕೆಲ್ಸಕ್ಕೆ ಅಡಚಣೆ ಮಾಡ್ತೀವಿ, ಏನೂ ಮಾಡೋಂಗಿಲ್ಲ. ಆದರೆ ಒಂದು ಪೊಲೀಸ್ ಬಂದರೆ ಇಡೀ ನಮ್ಮ ಕಿರಣಗಿ ಫಿರೋಜಾಬಾದ್ ಓಡಿ ಹೋದವು ಅಂತವ್ರಿಗೆ ಅಂದರೆ ಯಾರೂ ಬಿಚ್ಚಿ ಮಾತಾಡಬಾರ್ದು, ನಾವು ಬಿಚ್ಚಿ ಮಾತಾಡಬಾರ್ದು. ಎಲ್ಲರೂ ಏನಪ್ಪ ಅಂದರೆ ಕಂಟ್ರೋಲ್ದಾಗಿರಬೇಕು. ಎಲ್ಲ ಎಷ್ಟು ಬಂದೋಬಸ್ತ್ ಇತ್ತು ಅಲ್ಲಿ, ಜಿಲ್ಲಾಧಿಕಾರಿ ಬಳಿ ಒಂದು ಪಂಜಿನ ಪತ್ರ ಕೊಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು, ಎಲ್ಲ ಪಾಬಂದ್ ಮಾಡ್ಯಾರ. ಇದು ಮತ್ತು ಎಲ್ಲೋದು ಅಭಿಪ್ರಾಯ ಕೇಳಕ್ಕೆ ಬಂದಾರ, ನಿಮ್ಗೆ ಒಪ್ಪಿಗೆ ಏನದ, ನೀವು ಏನು ಕೇಳ್ತೀರಿ, ಅದು ಮಾಡೋ ಸಲ ಇಷ್ಟು ಮಂದಿ ಆಗಬೇಕು. ಇದು ಭಯ ಆಗಬೇಕು. ಇದು ಭಯ ಮಾಡಿ ತಪ್ಪ. ಅವ್ರ ಮನಸ್ಸು ಒಪ್ಪಲ್ಲ, ಪೊಲೀಸವ್ರ ಮನಸ್ಸು ಒಪ್ಪಲ್ಲ. ಪೊಲೀಸ್ ಅಧಿಕಾರಿಗಳೇ ವಿಚಾರ ಮಾಡ್ಯಾರ, ಇಷ್ಟು ಮಂದಿ ಯಾಕೆ ಕರ್ದಾರೆ, ನಮ್ಗೆ ಏನದ ರೀ ಅಂತ ಕೇಳಾರ. ಏನೂ ಇಲ್ರಿ, ನಾವೆಲ್ಲ ರೈತರು ಹಿವಿ ಯಾಕೆ ಕರ್ದಾರೆ, ಅದು ನಮಗೆ ಗೊತ್ತು ನಿಮಗೆ ಗೊತ್ತು ರೀ ಅಂದೇವು ನಾವು. ಅವರು ಪರೇಶಾನಾರ ಪಾಪ. ಹಾಂ ಇಲ್ಲ, ಪೊಲೀಸವ್ರ ಮನ್ಸಿಗೂ ಈ ಮಾತು ಬಂದಿಲ್ಲ. ಯಾಕಂತಂದರೆ ಅವ್ರ ಮನ್ಸೂ ಒಪ್ಪಿಲ್ಲ. ಇಷ್ಟು ಮಂದಿಗೆ ಯಾಕೆ ಬಂದಾರಪ್ಪ, ಪಾಪ ಗರೀಬ್ ರೈತರ ತಮ್ಮ ಬೇಡಿಕೆ ಹೇಳ್ತಾರೆ ಅಂಥೇಳಿ ಕರೆದಾರ, ಮಜ್ಬೂರಿಗೆ ಬಂದಾರ ಅವರು. ಏನದ ಏನಿಲ್ಲ, ಯಾರು ಕಾಲು ತೊಗೊಂಡು ಬಂದಾರ, ಏನು ಬಡಿಗೆ ತೊಗೊಂಡು ಬಂದಾರ, ಇಂಥ ಅರ್ಜಿ ತೊಗೊಂಡು ಬಂದಾರ. ಮನವಿ ಪತ್ರ ಅಂತಾರೆ ಅದಕ್ಕೆ. ಮನವಿ ಪತ್ರ ಕೊಡೋರಿಗೆ ಇಷ್ಟು ಬಂದೋಬಸ್ತ್ ಆದರೆ ಹಂಗೆ
ಅವ್ರು ಪೊಲೀಸವ್ರೇನು ಬೇರೆ ನಮ್ಮ ರೈತರ ಮಕ್ಕಳೇ ಅವರು, ಅವ್ರದ್ದು ಜಮೀನದ, ಅವರು ರೈತರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಅವ್ರ ಮನಸ್ಸು ಅಂತದ. ಅದು ಬಂದೋಬಸ್ತ್ ಅವ್ರ ಡ್ಯೂಟಿ ಅದ. ಅವ್ರು ಏನಪ್ಪ ಅಂದರೆ ಅದ್ರ ಪ್ರಕಾರ ಅವ್ರು ಕರ್ತವ್ಯ ನಿಭಾಯಿಸೋ ಸಲಕ್ಕೆ ಬಂದಾರ. ಆದರೆ ಸಂತೋಷ ಏನಪ್ಪ ಅಂದರೆ ಯಾವಾಗೂ ತಕರಾರು ಆಗದೇ ಇದ್ದಿದ್ದಿಲ್ಲ. ಈಗೇನದ ಏನು ಇಲ್ಲಿ ಈ ರೀತಿಯಿಂದ ಅದ. ನಮ್ಮದು ಬೇಡಿಕೆ ಏನಪ್ಪ ಅಂದರೆ ಈ ನಮೂನ ಯಾರೇ ಸರ್ಕಾರ ಇರಲಿ, ಯಾರೇ ಕಂಪ್ನಿದವ್ರು ಇರಲಿ, ಇಂಥ ಎಲ್ಲ ಪೊಲೀಸವ್ರಿಂದ ತಂದು ಯಾಕೆ ಮಾಡಿ ಪೊಲೀಸವ್ರಿಗೆ ಯಾಕೆ ತರಬೇಕು? ಗುಂಡಾಗಿರಿ ಮಾಡಿದ್ರೆ ಗುಂಡಾ ಮಂದಿ ದುನಿಯಾದ ಮಂದಿ ಯಾರ ಬಾಡಿಗೆಲಿಂದ ಸಿಗ್ತಾರೆ, ಅವ್ರಿಗೆ ತಂದು ರೈತರಿಗೆ ಹೊಡೆದು ಭೂಮಿ ಕಸ್ಕೊಂಡು ಹೋಗಬೇಕು. ಸರ್ಕಾರಿಗೆ ಯಾಕೆ ಕೆಟ್ಟ ಬದಲಾವಣೆ ಹೆಸರು ತರಬೇಕು? ಸರ್ಕಾರಿಗೆ ಕೆಟ್ಟ ಹೆಸರು ಬರೋಂಥ ಕೆಲಸ ಈ ಕಂಪ್ನಿಯವರು, ಆ ಕಂಪ್ನಿಯವ್ರಿಗೆ ಸಾಥ್ ನೀಡೋರು. ಸರ್ಕಾರ ಹೆಸರು ಸರ್ಕಾರ ಹೆಸರು ಕೆಟ್ಟು ಬರ್ತದೆ. ಏನಪ್ಪ ರೈತರ ಮೀಟಿಂಗ್ಗೆಲ್ಲ ಎಷ್ಟು ಮಂದಿ ಪೊಲೀಸರು ಇದ್ರು ಅದು ಗೊತ್ತಾಗಂಗಿಲ್ಲ. ಅದರ ಸಲುವಾಗಿ ನಾನು ಕರ್ನಾಟಕ ಸರ್ಕಾರ ಈ ಸೋಷಿಯಲ್ ಮೀಡಿಯಾ ನೋಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ನೋಡಬೇಕು, ಉಪಮುಖ್ಯಮಂತ್ರಿಗಳು ನೋಡಬೇಕು. ಅದಕ್ಕೆ ವಿಧಾನಸಭಾದಾಗ ಹರಾಲಿ ಆರ್ ಅಶೋಕ್ ಸಾಬ್ ಏನಂತಾರ ವಿರೋಧ ಪಕ್ಷ ನಾಯಿ ನೋಡಬೇಕು, ಯಡೂರಪ್ಪ ಸಾಹೇಬರು ನೋಡಬೇಕು, ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಸುಧಾಕಿದಾಗ ನೋಡಬೇಕು. ಅವ್ರಿಗೆ ಕನ್ನಡ ಬರೋಂಗಿಲ್ಲ ಅಂದ್ರೂ ಕನ್ನಡ ಓದೋರು ಹಿಂದಿದಾಗ ಹೇಳ್ತಾರೆ. ಅವರಿಗೆ ಈ ಸುದ್ದಿ ಅವ್ರಿಗೆ ಮುಟ್ಟಪ್ಲೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಬೇಕು. ಯಾಕೆ ಹೇಳ್ತಾನಂದರೆ ನಾವು ಎಷ್ಟೋ ಸಲ ಪ್ಲೇಸ್ಮೆಂಟ್ ಮಾಡಿದರೆ ಯಾವಾದರೆ ಒಬ್ಬರಿಬ್ಬರು ಪೇಪರ್ದವ್ರು ಹಾಕ್ತಾರೆ. ಕಂಟ್ರೋಲ್ ಅದ ಅದಕ್ಕೆ. ಈ ಪ್ರಕಾರ ಏನಪ್ಪ ಅಂತಂದರೆ ಅದ. ಇದರ ಬಗ್ಗೆದಾಗ ಈ ಸೋಷಿಯಲ್ ಮೀಡಿಯಾದಾಗ ಎಲ್ಲಿ ಇಡೀ ಕರ್ನಾಟಕ ನಮ್ಮ ದೇಶಕ್ಕೆ ಸುದ್ದಿ ಮುಟ್ಬೇಕಂತ ಹೇಳಿ ಸೋಷಿಯಲ್ ಮೀಡಿಯಾದವ್ರಿಗೆ ನಾವು ಇದು ಮಾಡ್ತೀವಿ. ನಿಮ್ಗೆ ಯಾರೇ ಒತ್ತಡ ಹಿಡ್ರಿ ಬರ್ರಿ ನಾವು ಕೊಡ್ತೇವೆ, ಯಾಕೆ ಬಿಟ್ರಿ ಅಂಥೇಳಿ. ಅದಾನೇ ಅದ. ನಮ್ಗೆ ಯಾರು ಚಾನ್ಸ್ ಕೊಡೋಂಗಿಲ್ಲ ಅಂದರೆ ನಿಂಬಲ್ಲೇ ಬಂದು ಓದಿರ್ತೀವಿ ನಾವು. ಇದು ಯಾಕೆ ಓದಿರ್ತೀವಿ ಅಂದರೆ ಎಲ್ಲರೂ ಗೊತ್ತಾಗಬೇಕು, ನ್ಯಾಯ ಸಿಗಬೇಕು, ಅನ್ಯಾಯ ನಿಂದಿರಬೇಕು ಅನ್ನೋ ಉದ್ದೇಶಕ್ಕದ. ನೋಡಿರಿ ಎಷ್ಟದ ಈ ನಮೂನ ಮಾಡಿ ಭೂಮಿ ಸಾಧನೆ ಮಾಡ್ಕೊತೀನಿ ಏನಿದು ತಪ್ಪದ ಅಲ್ಲ. ಅವ್ರಿಗೂ ಕೆಟ್ಟ ಹೆಸರು ತರಬಾರ್ದು. ಅವರು ನಮ್ಮ ಪರವಾಗಿಲ್ಲ, ಅವ್ರ ಪರವಾಗಿಲ್ಲ. ನಾ ಹೇಳ್ತೀನಿ, ನಮ್ಗೆ ತಿಳಿತದ. ಬೇಕಾದ್ರೆ ಅವ್ರಿಗೆ ಎಲ್ಲರ ನಡಿ ಮಾತಾಡ್ತೀನಿ. ಪೊಲೀಸವರು ನಮ್ಮ ಪರವಾಗಿ ಹರ ಅಂದರೆ ಅವ್ರ ಪಾಪ ನಮ್ಗೆ ಏಟು ಬದರ್ದ್ರು ಏನೋ ತುಂಬ ಕೊಡ್ತಾರೆ. ಅವ್ರ ಫೇವರ್ ಇದ್ರೆ ಯಾಕೆ ಮಜಬೂರದ ಬರಬೇಕಾಗ್ತದೆ. ಹಾಂ, ನಾವು ಅದಕ್ಕೆ ನೀವು ಎಲ್ಲರೂ ಏನಪ್ಪ ರೈತರೇನಪ್ಪ ಅಂದರೆ ಧೈರ್ಯದಾಗಿರ್ರಿ. ನಮ್ಮ ಹಕ್ಕು ನಾವು ಕೇಳಕ್ಕೆ ನಮ್ಗೆ ಏನು ಭಯ ಇಲ್ಲ. ಕೆಲವೊಂದು ಕಂಪ್ನಿಯವ್ರು ಹಿಂದೆ ಓಡಿ ಹೋಗೋರು ಅದು ಹೋಗ್ಲಿಕ್ಕೆ ನಮ್ಗೇನು ಮಾಡೋದು? ಜಬರ್ದಸ್ತಿ ಮಾಡಿದ್ರಿ ಅದಕ್ಕಲ್ಲ. ಆ ಪ್ರಕಾರ ಏನಪ್ಪ ಅಂದರೆ ನಾನು ಇಷ್ಟು ಹೇಳಿ ಮತ್ತೇನು ಹೇಳಬೇಕು ಎಲ್ಲ ಈ ರೀತಿಯಲ್ಲಿ ಭಾಳಷ್ಟು ಹೇಳವ ಅಷ್ಟಿಲ್ಲ. ನಾವು ಇಷ್ಟೇ ಹೇಳ್ತೀವಿ. ಏನು ಹಿಂದಿದಾಗ ಹೇಳ್ತಾರೆ, ಹಮಾರೆ ದೇಶ ಕಾ ಕಿಸಾನ್ ಹಮಾರೆ ದೇಶ ಕಿ ರೀಢ್ ಕಿ ಹಡ್ಡಿ ಹೈ. ಭಾಳ ದಿನ ಹೇಳ್ತಾರೆ. ಕನ್ನಡದಾಗ ಏನು ಹೇಳ್ತಾರೆ, ರೈತ ನಮ್ಮ ದೇಶದ ಬೆನ್ನೆಲು ಅಂಥೇಳಿ ಹೇಳ್ತಾರೆ. ಈ ಬೆನ್ನೆಲು ಇಲ್ಲಿ ಇಡ್ತಾರೆ, ಬೆನ್ನೆಲು ನುಗ್ಗು ಮಾಡ್ತಾರೆ. ಬೆನ್ನೆಲು ಖಾಯ miಡ್ರಿ ಅಂಥೇಳಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ. ಸಮಾಜ ಸೇವಕರು ಭಾಳ ಜನ ಹರ ದೇಶದಲ್ಲಿ, ಮಾನವತೆ ಕೈಕೊಂಡು ಹೋಗೋರ, ಭೂಮಿ ತಾಯಿ ಮೇಲೆ ಕಾಳಜಿ ಬಯಸೋರ. ಇದು ಎಲ್ಲರೂ ಏನಪ್ಪ ಅಂದರೆ ಇದಕ್ಕೆ ಈ ಸಹಕಾರ ಮಾಡಿ ಎಲ್ಲರೂ ಒಕ್ಕೂಟಾಗಿ ಒಂದು ಕಾನೂನು ರೀತಿಯಲ್ಲಿ ಏನಪ್ಪ ಅಂದರೆ ನಮಗೆ ಬ್ಯಾಡ ಅಂದರೆ ಬರೋಬ್ಬರಿ ನೀವು ಇದಕ್ಕೆ ಹೋಗ್ರಿ ಬರೋಕ್ಕೆ ಇದಾಗ್ತದೆ. ಇದು ಎಲ್ಲ ಮೀಡಿಯಾ ನಮ್ಮ ಕೋರ್ಟಲ್ಲೇ ಅದಾನೆ ಅದ ನ್ಯಾಯ ಸಿಗ್ಲಾಕ. ಹಾಂ, ಹೌದಿಲ್ಲ ಸಾವ್ಕಾರ? ಅದು ಏನಪ್ಪ ಅಂತಂದರೆ ಮಾಡಿ ಅದಕ್ಕೆ ಮಾಡ್ಬೇಕಂಥೇಳಿ ನಾವು ಸರ್ಕಾರಕ್ಕೆ ಏನಪ್ಪ ಅಂದರೆ ನಾವು ಮನವಿ ಮಾಡ್ತೀವಿ. ಅವು ಕೈಗಾರಿಕೆ ಮಾಡೋದಕ್ಕೆ ಯಾವಾದರೆ ಬರಡು ಭೂಮಿ ಇರ್ತದೆ, ಬೆಳಿಲ್ಲ, ಅಂಥ ಜಮೀನಲ್ಲಿ ಮಾಡಬೇಕು. ಈ ಕೃಷಿ ಮೇಲೆ ಮಾಡಿದ್ರೆ ಏನು ಲಕ್ಷಗಟ್ಟಲೆ ಟನ್ಗಟ್ಟಲೆ ಏನಪ್ಪ ಅಂದರೆ ಮಾಲ್ ಬೆಳಿತೀವಿ. ಎಲ್ಲರಿಗೂ ಅನ್ನ ಎಲ್ಲಿ ಸಿಗ್ತದೆ? ಇದು ಮಾಡ್ಕೊತ ಹೋದರೆ ಸಿಗಲ್ಲ. ಅಂಥ ಭೂಮಿ ಬಿಡಬೇಕು. ಅದರ ಸಲುವಾಗಿ ಇದಕ್ಕೇನಪ್ಪ ಅಂತಂದರೆ ನಾವು ರೈತ ಪರವಾಗಿ ಮಾತಾಡ್ತೀವಿ. ರೈತರಿಗೆ ಸತ್ತು ಹೊಡಿಬೇಡ್ರಿ, ರೈತರಿಗೆ ಬದಲಿಸ್ರಿ. ಅದು ಬೆನ್ನಲ್ಲೂ ಏನಪ್ಪ ಅಂತಂದರೆ ನೀವು ನುಗ್ಗು ಮಾಡಬೇಡ್ರಿ, ಬೆನ್ನಲ್ಲೂ ಖಾಯ miಡ್ರಿ ಅಂಥೇಳಿ. ಇದು ಏನಪ್ಪ ಅಂದರೆ ಎಲ್ಲ ಬುದ್ಧಿಜೀವಿಗಳಿಗೆ ಎಲ್ಲ ನಮ್ಮ ಇದ್ರಾಗ ಇಲ್ಲಿ ಸಮಾಜಕ್ಕೆ ಎಲ್ಲ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಇದು ನಾವು ಒಂದು ನಮ್ಮ ಕಡೆದು ಕೈ ಮುಗಿದು ಒಂದು ಮನವಿ ಒಂದು ಕೊಡ್ತೀವಿ. ಜಿಲ್ಲಾಧಿಕಾರಿಗಳಿಗೆ ನಾವು ಲೆಕ್ಕಿದ್ದಾಗ ಏನಲ್ಲ ಬರೀಬೇಕಾಗಲ್ಲ. ಇದ್ರಾಗ ಸತ್ಯಾಂಶ ಬರ್ದೀನಿ, ಇದ್ರಾಗ ಬರ್ದೀನಿ ಅಂತೆಲ್ಲ ಪರಿಸರದವ್ರಿಗೂ ಕೊಟ್ಟಿವಿ. ಇದರ ಬಗ್ಗೆದಾಗ ಏನಪ್ಪ ಅಂತಂದರೆ ನಾವು ಇಷ್ಟೇ ಹೇಳಿ ಈ ಸುದ್ದಿ ಎಲ್ಲ ಕಡೆ ನೀವು ಮುಟ್ಟಿಸ್ರಿ ಅಂಥೇಳಿ ನಿಮ್ಮ ಸೋಷಿಯಲ್ ಮೀಡಿಯಾದವರಿಗೆ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ.